ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಜನನಿ ವತ್ಸಲ. ಸ್ನೇಹಿತರೆ, ಜನನಿ ಟಾಕ್ಗೆ ಸ್ವಾಗತ. ಸಾಮಾಜಿಕ ವಿಚಾರಗಳಿಗಾಗಿ ಹಾಗೂ ಸಾಮಾಜಿಕ ಜಾಗೃತಿಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೂ ಏನಾದರೂ ವಿಚಾರಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಮೊನ್ನೆಯಿಂದ ಒಂದು ಚರ್ಚೆ ಆಗ್ತಿರುವಂತಹ ವಿಚಾರ ಏನಂದರೆ, 7ನೇ ತರಗತಿಯಾದಂತಹ ವಿದ್ಯಾರ್ಥಿ ತ್ರಿಶಾಲ್ ಎಂಬ ವಿದ್ಯಾರ್ಥಿನಿಯು ತುಮಕೂರಿನ ಜಿಲ್ಲೆಗೆ ಸಂಬಂಧಪಟ್ಟಂತಹ ಈ ವಿದ್ಯಾರ್ಥಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆ ಹಾಗೂ ಮಕ್ಕಳು ಅತಿ ಸೂಕ್ಷ್ಮವಾದಂತಹ, ಅತಿ ಚಿಕ್ಕವಾದಂತಹ ವಿಚಾರಗಳಿಗೆ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಇದಕ್ಕೆ ನೇರ ಹೊಣೆ ಯಾರು ಎನ್ನುವುದು ತುಂಬ ಕ್ವಶನ್ ಆಗಿದೆ. ಕಾರಣ ಏನಂದರೆ, ಇವತ್ತಿನ ವಿಚಾರಗಳು ತ್ರಿಶಾಲ್ ಒಬ್ಬ ಶಕುಂತಲ ಅವರ ಒಬ್ಬನೇ ಪುತ್ರ. ಸೊ ಈ ವಿದ್ಯಾರ್ಥಿ ತನ್ನ ಕ್ಷುಲ್ಲಕ ಕಾರಣಕ್ಕೋಸ್ಕರ, ಅಂದರೆ ಪಾರಿವಾಳದ ಬೆಟ್ಟಿಂಗೋಸ್ಕರ ಆತ್ಮಹತ್ಯೆನ ಮಾಡಿಕೊಂಡಿದ್ದಾನೆ ಅನ್ನುವಂತಹ ತಾಯಿಯವರು ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ವಿಚಾರ ಎಷ್ಟು ತಾಯಿಗೆ ತನ್ನ ಮಗು ಬಂದು ಹೇಳ್ಕೊಂಡಿದ್ರೆ ಈ ಒಂದು ಸಮಸ್ಯೆ ಆಗ ಪರಿಹಾರ ಖಂಡಿತವಾಗ್ಲೂ ಸಿಗ್ತಾ ಇತ್ತು. ಇಲ್ಲ ತಾಯಿ ಒಂದು ಏಟನ್ನು ಮಗುವಿಗೆ ಕೊಡ್ತಾ ಇದ್ರು, ಇಲ್ಲ ಏನೋ ಒಂದು ಆಗ್ತಾ ಇದ್ದು, ಮಗು ಉಳ್ಕೊತಾ ಇತ್ತು. ಆದರೆ ತ್ರಿಶಾಲ್ ಏನು ಮಾಡ್ದ, ತನ್ನ ತಾಯಿಗೆ ಆ ಒಂದು ಚಿಂತನೆ ಬರಬಾರ್ದು, ತೊಂದರೆ ಬರಬಾರ್ದು ಅನ್ನೋದು ತನ್ನಲ್ಲೇ ಕೊರುಕೊಂಡು, ಹಾಗೆ ಒಂದು ಡೆತ್ ನೋಟನ್ನು ಸಹ ಬರೆದು ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ. ಸ್ನೇಹಿತರೆ ನೋಡಿ, ಪೋಷಕರೇ ಎಚ್ಚರ. ನಿಮ್ಮ ಮಕ್ಕಳು ಯಾವುದರ ವಿಚಾರವಾಗಿ ತುಂಬ ಚಿಂತನೆನೇ ಮಾಡ್ತಾ ಇದ್ದಾರೆ, ಹಾಗೂ ಯಾವ ರೀತಿಯಾಗಿ ಅವರ ಬದುಕನ್ನು ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ದಯವಿಟ್ಟು ನೀವು ಸೂಕ್ಷ್ಮವಾಗಿ ನೋಡಿ ಹಾಗೂ ಯೋಚನೆ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಪೋಷಕರೇ, ನಿಮ್ಮ ಮಕ್ಕಳು ಯಾವ ರೀತಿಯಾಗಿ ಬೆಳೀತಾ ಇದ್ದಾರೆ, ಸುತ್ತಮುತ್ತಲ ಸ್ನೇಹಿತರು ಯಾರಿದ್ದಾರೆ, ಹಾಗೆ ನೀವು ಒಂದು ಸರಿ ಶಾಲೆಗೆ ಭೇಟಿ ನೀಡಿ ದಯವಿಟ್ಟು ನಿಮ್ಮ ಮಗುವಿನ ಬಗ್ಗೆ ಕಾಳಜಿ ವಹಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಯಾಕೆಂದರೆ ಸಾಮಾಜಿಕ ವಿಚಾರವಾಗಿ ಸಾಕಷ್ಟು ಅನಾವಶ್ಯಕ ಕಾರಣಗಳು, ಅನಾವಶ್ಯಕ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಿದ್ದಾವೆ. ಸೊ ದಯವಿಟ್ಟು ಈ ಅನಾವಶ್ಯಕ ಕಾರಣಕ್ಕೋಸ್ಕರ ಯುವ ಪೀಳಿಗೆ ಮತ್ತು ಯುವ ಜನರು ಹಾಗೂ ಮಕ್ಕಳು ಆತ್ಮಹತ್ಯೆನ ಮಾಡ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ದಯವಿಟ್ಟು ಇದರ ಬಗ್ಗೆ ಎಚ್ಚರ ವಹಿಸಬೇಕಾಗಿದೆ. ಹಾಗೂ ಈಗಿನ ಮಕ್ಕಳು ಅತಿ ಸೂಕ್ಷ್ಮವಾಗಿರುವಂತಹ ಮಕ್ಕಳು ಚಿಕ್ಕ ವಿಚಾರಗಳಿಗೋಸ್ಕರ ನಾನು ಫೇಲ್ ಆದೆ, ನನಗೆ ಕಡಿಮೆ ಅಂಕ ಬಂತು, ಹಾಗೆ ನನಗೆ ರ್ಯಾಂಕೇ ಬಂದಿಲ್ಲ, ಹಾಗೆ ಹೀಗೆ ಕ್ಷುಲ್ಲಕ ಕಾರಣಕ್ಕೋಸ್ಕರ ಆತ್ಮಹತ್ಯೆಯನ್ನು ಮಾಡಿಕೊಳ್ತಿರೋದು ತೀರಾ ಖಂಡನೀಯವಾಗಿದೆ. ದಯವಿಟ್ಟು ಮಕ್ಕಳಿಗೆ ಶಕ್ತಿ ಬರಬೇಕು, ಹಾಗೆ ಒಂದು ಗಟ್ಟಿಯಾದಂತಹ ಮನಸ್ಸು ಬರಬೇಕು. ಏನೇ ಸಮಸ್ಯೆಗಳು ಬಂದರೂ ಸವಾಲುಗಳನ್ನು ಎದುರಿಸುವಂತಹ ಶಕ್ತಿ ನೀವಾಗಬೇಕು, ಹಾಗೂ ಮಾರ್ಗದರ್ಶನಗಳನ್ನು ನೀವು ಕೊಡಬೇಕು. ಮಕ್ಕಳಲ್ಲಿ ಏನಾಗ್ತಿದೆ ಬದಲಾವಣೆ, ಏನಾಗ್ತಿದೆ ಯೋಚನೆಗಳು ಅನ್ನೋದ್ರ ಬಗ್ಗೆ ಪೋಷಕರು ಎಚ್ಚರ ವಹಿಸಬೇಕಾಗಿದೆ. ಈಗಿನ ಮಕ್ಕಳು ಯಾವುದೋ ಕಾರಣಕ್ಕೋಸ್ಕರ ಮನಸ್ಸಲ್ಲೇ ಇಟ್ಕೊಂಡು ಅಗಾಧವಾಗಿ ಯೋಚನೆ ಮಾಡಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವಂತಹ ಈಗಿನ ಪರಿಸ್ಥಿತಿ ಬಂದು ನಿಂತ್ಕೊಂಡಿದೆ. ಸ್ನೇಹಿತರೆ, ನಾನು ನಿಮಗೆ ಹೇಳ್ತಾ ಇದ್ದೇನೆಂದರೆ, ಈಗಿನ ಮಾಧ್ಯಮಗಳು, ಈಗಿನ ಸುಲಭವಾಗಿ ಸಿಗುವಂತಹ ಮೊಬೈಲ್ಗಳು, ಐಫೋನ್ಗಳು ಅವರನ್ನು, ಮತ್ತು ಬೆಟ್ಟಿಂಗ್ ಆ್ಯಪ್ಗಳು, ಗೇಮ್ಸ್ಗಳು ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದೆ, ಯಾವ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಬಗ್ಗೆ ಕಾಳಜಿ ವಹಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೂ ಈಗಿನ ಸರ್ಕಾರ, ಈಗಿನ ಮಕ್ಕಳ ಮತ್ತು ಮಹಿಳಾ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ದಯವಿಟ್ಟು ಕೆಲವೊಂದು ಜಾಗೃತಿ ಕಾರ್ಯಕ್ರಮಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಮಾಡಿ ಅಂತ ಕೇಳ್ಕೊತೀನಿ. ಮಾಧ್ಯಮಗಳಲ್ಲಿ, TV ಮಾಧ್ಯಮಗಳಲ್ಲಿ, ನ್ಯೂಸ್ಗಳಲ್ಲಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ಜಾಗೃತಿ ಮೂಡಿಸುವಂತಹ, ಮಕ್ಕಳಿಗೆ, ಯುವ ಪೀಳಿಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ದಯವಿಟ್ಟು ಈ ಒಂದು ತ್ರಿಶಾಲ್ ಮಾಡಿದಂತಹ ಕೆಲಸವನ್ನು ದಯವಿಟ್ಟು ಯಾವ ಮಕ್ಕಳು ಮಾಡಬೇಡಿ, ಹಾಗೂ ಯುವ ಪೀಳಿಗೆನೂ ಸಹ ಮಾಡಬೇಡಿ. ಏನೇ ಸಮಸ್ಯೆಗಳಿದ್ರು ದಯವಿಟ್ಟು ನಿಮ್ಮ ಪೋಷಕರ ಬಳಿ ತಿಳಿಸಿ, ಹಾಗೂ ಆಗಲಿಲ್ಲ ಅಂದರೆ ಶಿಕ್ಷಕರ ಬಳಿ ತಿಳಿಸಿ, ಸ್ನೇಹಿತರ ಬಳಿ ತಿಳಿಸಿ. ಯಾರಿಗೆ ನಿಮಗೆ ಹತ್ತಿರವಾಗ್ತಾರಲ್ಲ ಅಂಥವರ ಬಗ್ಗೆ, ನಿಮ್ಮ ಸಮಸ್ಯೆಗಳ ಬಗ್ಗೆ ಅವರು ಉತ್ತರ ಕೊಡ್ತಾರೋ, ಇಲ್ಲ ಸಮಸ್ಯೆ ಬಗೆಹರಿಸ್ತಾರೋ, ಇನ್ನೊಂದು ಮಾಡ್ತಾರೋ ಗೊತ್ತಿಲ್ಲ, ನಿಮ್ಮ ಮನಸ್ಸಿನ ಭಾರವನ್ನು ಕಳೆದುಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಯಾಕೆಂದರೆ ಈ ಮಕ್ಕಳು ಕಳೆದುಕೊಂಡಂತಹ ತಾಯಿಯ ಒಂದು ಕರುಳು ಯಾವ ರೀತಿಯಾಗಿ ನೋವನ್ನು ಸಾಯುವವರೆಗೂ ಸಹ ನೋವು ಖಂಡಿತವಾಗ್ಲೂ ಕಾಡುತ್ತೆ. ಇಂತಹ ಒಂದು ಸ್ಥಿತಿಗೆ ದಯವಿಟ್ಟು ಮಕ್ಕಳು ಈ ರೀತಿ ಮಾಡದ ಹಾಗೆ ನೀವು ಎಚ್ಚರ ವಹಿಸಿ ಅಂತ
ಕೇಳ್ಕೊತಾ ಇದ್ದೀನಿ. ಪೋಷಕರೇ ದಯವಿಟ್ಟು ಈಗಿನ ಒಂದು ಸುಲಭವಾಗಿ ಸಿಗುವಂತಹ ಮೊಬೈಲ್ಗಳನ್ನು ಹಾಗೆ ಅವ್ರು ಯಾವ ರೀತಿಯಾಗಿ ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ದಯವಿಟ್ಟು ನೀವು ಕಾಳಜಿ ವಹಿಸಿ ಅಂತ ಕೇಳ್ಕೊಳ್ತಾ ಈ ಒಂದು ಸಾಮಾಜಿಕ ವಿಚಾರವಾಗಿ ಮಾಡಿದಂತಹ ಈ ವಿಡಿಯೋ ಬಗ್ಗೆ ನಿಮಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ನಾನು ಹೇಳ್ತಾ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ನಮಸ್ಕಾರಗಳು.